ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವಂಥ ಡೆಕೋರೇಷನ್ ಐಟಮ್ಗಳನ್ನು ನಾನು ಹುಡುಕೊಂಡು ಹೊರಟಾಗ ನನಗೆ ಸಿಕ್ಕಿದ್ದಂಥದ್ದೇ ಈ ಮಲ್ಲಿಗೆ ನಾವೆಲ್ಟಿ ಸ್ಟೋರ್. ಸೊ ಇದು ತುಮಕೂರಿನ ಬಿ ಎಚ್ ರೋಡಲ್ಲಿ ಇರ್ತಕ್ಕಂತಹದ್ದು ಒಂದು ಅಂಗಡಿಯ ಮಳಿಗೆ. ಇದು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಐಟಮ್ಗಳು ಬೇಕು, ಡೆಕೋರೇಷನ್ ಐಟಮ್ ಎಲ್ಲ ಒಂದೇ ಕಡೆ ಸಿಗುವಂಥದ್ದಾಗುತ್ತೆ. ನೋಡ್ತಾ ಇದ್ದೀರಾ ನಾನು ಅಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಇದು ಅವರು ಒಂದು ಲಕ್ಷ್ಮಿಯನ್ನೇ ಅಲಂಕಾರ ಮಾಡಿ ಆಲ್ರೆಡಿ ಅಲ್ಲೇ ಬರುವಂತಹ ಎಲ್ಲರಿಗೂ ಡೆಮೋವನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರದಲ್ಲಿ ಪೂರ್ತಿ ಸೆಟ್ಟು ಸಹ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅವರು. ಈಗ ಕೆಲವರಿಗೆ ಅವನ್ನ ಸೀರೆ ಉಡಿಸಿ ಅವನ್ನೆಲ್ಲವನ್ನು ಅಲಂಕಾರ ಮಾಡ್ತಕ್ಕಷ್ಟು ಟೈಮ್ ಇರೋದಿಲ್ಲ. ಈಗ ಕೆಲಸಕ್ಕೆ ಹೋಗುವಂಥವರೆಲ್ಲ ಇರ್ತಾರೆ, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ಸರ್ಕಾರಿ ರಜೆ ಏನಿಲ್ಲ. ಸೊ ಅದರಿಂದ ಸೆಟ್ಟು ಪೂರ್ತಿ ತಗೊಂಡೋಗಿ ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆಯನ್ನು ಶುರು ಮಾಡ್ಬೋದು. ನೋಡಿ, ಈ ಥರ ಇದೆ. ಈ ಥರದಲ್ಲಿ ಅವರು ಸೆಟ್ಗಳನ್ನೇ ನಿಮಗೆ ಕೊಡುವಂಥದ್ದಾಗುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಯಾರು ಸ್ವಲ್ಪ ಸಮಯ ಇಲ್ಲದೇ ಇರ್ತಕ್ಕಂಥವ್ರು ಈ ರೀತಿಯಾಗಿ ಸ್ವಲ್ಪ ಅರೇಂಜನ್ನು ಮಾಡ್ಕೊಳ್ಬೋದು. ಸೊ ಅದಕ್ಕೆ ತಕ್ಕಂತೆ ಅವರು ರೇಟ್ಗಳನ್ನು ಹೇಳ್ತಾರೆ. ಇದಕ್ಕೆಲ್ಲ ಬಿಡಿ ಬಿಡಿಯಾಗೂ ಸಿಗುವಂಥದ್ದಿದೆ ಐಟಮ್ಗಳೆಲ್ಲ. ತೋಮಾಲೆ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಒಡವೆಗಳಾಗಿರ್ಬೋದು, ಜಡೆ ಆಗಿರ್ಬೋದು, ಛತ್ರಿ ಆಗಿರ್ಬೋದು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಲಕ್ಷ್ಮಿ. ಸಾಕ್ಷಾತ್ ಲಕ್ಷ್ಮಿನೇ ದರಗಿಳಿದು ಬಂದಿದ್ದಾರೇನೋ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನಂಗೆ ಲಕ್ಷ್ಮಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಷ್ಟು ಸುಂದರವಾಗಿ ಆ ಒಂದು ವಿಗ್ರಹ ಆ ಲಕ್ಷ್ಮಿ ಕಾಣ್ತಾ ಇರ್ತಕ್ಕಂಥದ್ದು. ಸ್ಟೋರಲ್ಲಿ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ. ನೋಡಿ, ಆ ಒಂದು ಲಕ್ಷ್ಮಿಗೆ ಬೇಕಾಗುವಂತಹ ಜಡೆಗಳು ಸಹ ಅಲ್ಲಿ ವೆರೈಟಿ ಆಗಿರ್ತಕ್ಕಂಥ ಜಡೆಗಳು ಸಿಗ್ತಾ ಇದ್ದಾವೆ. ಮೊಗ್ಗಿನ ಜಡೆ ಇದೆ, ಹೂವಿನ ಜಡೆ ಇದೆ, ಪ್ಲೈನ್ ಜಡೆ ಇದೆ, ಸಾದಾ ಇರ್ತಕ್ಕಂಥದ್ದು, ತುಂಬ ಗ್ರ್ಯಾಂಡ್ ಆಗಬೇಕು ಅಂದರೂ ಸಿಗುವಂಥದ್ದು. 120ರಿಂದ 200, 300 ಹಿಂಗೆಲ್ಲ ಇದ್ದಾವೆ. ಇನ್ನು ಲಕ್ಷ್ಮಿಯ ಒಂದಿಷ್ಟು ಅರ್ಧ ಭಾಗ, ದೇಹದ ಅರ್ಧ ಭಾಗ ಸಿಗುತ್ತೆ. ಅದಕ್ಕೆ ನೀವು ಮುಖವಾಡವನ್ನು ತೊಗೊಂಡ್ಬಿಟ್ಟು ಏನು ಮಾಡಬೇಕು, ನಾವು ಸೆಟ್ಟನ್ನು ಮಾಡ್ಕೊಳ್ಬೇಕು. ಇಷ್ಟೇ, ನಾವು ಸೀರೆ ಉಡಿಸುವಂಥದ್ದು ಅಂಥದ್ದೇನು ಇದು ಪ್ರಕ್ರಿಯೆ ಇರೋದೇ ಇಲ್ಲ. ಒಂದು ಸ್ಟ್ಯಾಂಡ್ ಬೇಕು ಅನ್ನೋದು ಮತ್ತೊಂದೇನಿಲ್ಲ. ಇದು ಪೂರ್ತಿ ಸೆಟ್ ಇರುತ್ತೆ. ಆ ಸೆಟ್ಟನ್ನು ತೊಗೊಂಡೋಗ್ಬಿಡ್ಬೇಕು. ತುಂಬ ರೀಸನಬಲ್ಲಾಗಿ ಹಾಕ್ಕೊಡ್ತೀನಿ ಅಂದಿರು, ಅದನ್ನು ನಾವು ನೋಡಿ ಕೇಳಿದ್ದಂಥದ್ದು. ಬೇಕಾದ್ರೆ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡೋದು. ಎಲ್ಲ ಫುಲ್ ಹೋಲ್ಸೇಲ್ ಆಗಿರ್ತಕ್ಕಂಥ ಎಲ್ಲ ಐಟಮ್ಗಳು ಅಲ್ಲೇ ಸಿಗುವಂಥದ್ದು. ತುಂಬ ಕಡಿಮೆ ಬೆಲೆಗೆ ಹಾಕ್ಕೊಡ್ತಾ ಇದ್ದಾರೆ. ನೋಡಿ, ಇದು ಇನ್ನೊಂದು ಅದು ಗ್ರೀನ್ ಸ್ಯಾರಿನಲ್ಲಿ ಇರ್ತಕ್ಕಂಥ ಲಕ್ಷ್ಮಿಯ ಒಂದು ದೇಹ ಅಲ್ಲಿ ಕಾಣ್ತಾ ಇದೆ. ಅದಕ್ಕೆ ಮುಖವಾಡವನ್ನು ಧರಿಸುವಂಥದ್ದಾಗಬೇಕು. ಇನ್ನು ಕೈ ಕಾಲುಗಳೆಲ್ಲ ಸಪ್ರೇಟ್ ಬೇಕು ಅಂದರೆ, ಲೆಗ್ಸು ಹ್ಯಾಂಡ್ಸ್ಗಳೆಲ್ಲ ಸಪ್ರೇಟ್ ಬೇಕು ಅಂದರೆ ಎಲ್ಲ ಥರದವು ಸಿಗ್ತವೆ. ನೋಡಿ, ಅಲ್ಲಿ ದೊಡ್ಡವು ಚಿಕ್ಕವು ಎಲ್ಲ ಥರದವು ಇದ್ದಾವೆ. ಇನ್ನು ತೋಮಾಲೆಗಳು ಬೇಕು ಅಂದರೆ ಅವು ಡಿಫ್ರೆಂಟ್ ಆಗಿರ್ತಕ್ಕಂಥ ತೋಮಾಲೆಗಳಿದ್ದಾವೆ. ಲೆಗ್ಸ್ ಬೇಕು ಅಂದರೆ ದೊಡ್ಡವು ಚಿಕ್ಕವು ಎಲ್ಲ ಸಿಗ್ತಾ ಇರ್ತಕ್ಕಂಥದ್ದು. ನೋಡಿ, ಇವೆಲ್ಲ ತೋಮಾಲೆಗಳು 250ಇಂದ 300 ಹಂಗೆಲ್ಲ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿದ್ದಾವೆ. ಇನ್ನೊಂದು ಲಕ್ಷ್ಮಿಯ ಬಾಡಿ ಮತ್ತು ಲೋಟಸ್ಗೆ ಸಂಬಂಧಪಟ್ಟಂತಹ ಅದು ಸ್ಟ್ಯಾಂಡ್ ಇದೆ. ನೋಡಿ, ಅದಕ್ಕೆ ಲಕ್ಷ್ಮಿನ ಕೂರಿಸ್ಬಿಡೋದು. ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಸ್ಟ್ಯಾಂಡು ಅಥವಾ ಚೇರು ರೆಡಿ ಮಾಡಬೇಕು, ಅದು ಇದು ಅಂತ ಯಾವುದು ಪ್ರಮೇಯನೇ ಇರೋದಿಲ್ಲ. ಆದಷ್ಟು ಬೇಗ ಆ ಪೂಜೆಯನ್ನು ನಾವು ರೆಡಿ ಮಾಡ್ಬೋದು. ಇನ್ನು ಮುಖವಾಡಗಳು ನೋಡಿ ಇಲ್ಲ ಕಾಣ್ತಾ ಇದ್ದಾವೆ. ಗೌರಿ ಥರದ ಮುಖವಾಡ ಆಗಿರ್ಬೋದು, ಲಕ್ಷ್ಮಿ ಥರದ್ದು, ಅರಿಶಿನದ್ದು, ಬೇಬಿ ಲಕ್ಷ್ಮಿ ಆಗಿರ್ಬೋದು, ಈ ಥರದಲ್ಲಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಈ ಥರ ವೆರೈಟಿ ಇರ್ತಕ್ಕಂಥ ಲಕ್ಷ್ಮಿಯ ಮುಖವಾಡಗಳೆಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು. ಅದರದ್ದೇ ಇರ್ತಕ್ಕಂಥ ಪ್ರೈಸ್ಗಳಿದ್ದಾವೆ. ಇನ್ನು ಅದಕ್ಕೆ ಲಕ್ಷ್ಮಿಗೆ ಬೇಕಾಗುವಂತಹ ನಿಟ್ಟಿನಲ್ಲಿ ಕಿರೀಟಗಳು ಅವೈಲೇಬಲ್ ಇದೆ. ನೋಡಿ, ಕಿರೀಟಗಳು ವೆರೈಟಿ ಇರ್ತಕ್ಕಂಥ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಥದ್ದೆಲ್ಲವನ್ನು ನಾವು ಆ ಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿದೆ. ಯಾಕೆಂದರೆ ಮಾಡೋದು ವರ್ಷಕ್ಕೊಂದು ಸಾರಿ ಹಬ್ಬಗಳು, ತುಂಬ ಗ್ರ್ಯಾಂಡಾಗಿ ಮಾಡಬೇಕು. ನೋಡಿ, ಅಲ್ಲಿರ್ತಕ್ಕಂಥ ಸರಗಳೆಲ್ಲ ಆರ್ಟಿಫಿಷಿಯಲ್ ಸರಗಳು, ಇನ್ನು ತೋಮಾಲೆಗಳಾಗಿರ್ಬೋದು, ಇನ್ನು ಪ್ರಭಾವಳಿಗಳು ಅಲ್ಲಿ ಕಾಣ್ತಾ ಇದೆ. ನೋಡಿ, ಕಲರ್ ಆಗಿರ್ತಕ್ಕಂಥ ಪ್ರಭಾವಳಿಗಳು, ಒಡವೆಗಳು, ಈ ಥರ ಎಲ್ಲದೂ ಸಹ ಅವೈಲೇಬಲ್ ಇದೆ. ನೋಡಿ, ಇಲ್ಲಿ ಪ್ರಭಾವಳಿಗಳೆಲ್ಲ ಇದ್ದಾವೆ. ಇನ್ನು ಕೆಳಗಡೆ ಬಿಡುವಂಥ ರಂಗೋಲಿಗಳು, ವೆರೈಟಿ ಇರ್ತಕ್ಕಂಥ ರಂಗೋಲಿಗಳಿದ್ದಾವೆ, ಸರಗಳಿದ್ದಾವೆ. ನೋಡಿ, ಇಲ್ಲಿ ಡಾಬ್ಗಳು, ಸೊಂಟಕ್ಕೆ ಆ ದೇವರಿಗೆ ಡಾಬನ್ನು ಸಹ ಹಾಕಿದ್ರು, ಅದನ್ನು ಸಹ ಅವೈಲೇಬಲ್ ಇದೆ. ನೋಡಿ, ಇವೆಲ್ಲ ತುಂಬ ಚೆನ್ನಾಗಿ ಎಲ್ಲೂ ಸಹ ಎಲ್ಲದೂ ಒಂದೇ ಕಡೆಗೆ ಸಿಗೋದು ತುಂಬ ಕಮ್ಮಿ. ಅಂಥದ್ರಲ್ಲಿ ಇಲ್ಲಿ ಎಲ್ಲ ಥರದ್ದು ನೋಡಿ, ಇಲ್ಲಿ ಬಾಳೆ ಎಲೆ, ಬಾಳೆ ಕಂದು ಸಿಗಿಸುವಂತಹದ್ದು ಸ್ಟ್ಯಾಂಡು ಅದು ಸಹ ಅವೈಲೇಬಲ್ ಇದೆ. ಸೊ ಇದು ಈ ಥರದಲ್ಲೇ ವೆರೈಟಿ ಇರ್ತಕ್ಕಂಥವು ಎಲ್ಲವೂ ಒಂದೇ ಕಡೆಗೆ ಸಿಗೋದು ಕಷ್ಟ. ಸೊ ಅದರಿಂದ ಈ ಒಂದು ಅಂಗಡಿನಲ್ಲಿ ನಾವು ಅದು ಎಲ್ಲ ಥರದ್ದು ಅವೈಲೇಬಲ್ ಇದೆ ಅಂತ ಹೇಳಿದ್ದು. ಸೊ ನಾವು ಅಲ್ಲಿ ಹೋದಾಗ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ತೋರಿಸಿರು, ನಮಗೆ ಇದು ಇಷ್ಟು ರೇಟು ಅಂತ. ಸೊ ಅದರಿಂದ ನೀವು ಸಹ ಅಲ್ಲಿಗೆ ಹೋದರೆ ತುಂಬ ಒಳ್ಳೆಯದು. ಬೇಗ ತೊಗೊಂಬರ್ಬೋದು. ಏಕೆಂದರೆ ಸ್ಟಾಕ್ ಖಾಲಿ ಆಗುತ್ತೆ, ಕಾಯ್ತಾ ಇದ್ದಾರೆ ಜನಗಳೆಲ್ಲ. ಹಬ್ಬ ಬೇರೆ ಹತ್ರ ಬಂತು. ಅದರಿಂದ ನೋಡಿ, ಇನ್ನು ಮುಖವಾಡಗಳು, ವೆರೈಟಿ ಆಗಿರ್ತಕ್ಕಂಥ ಮುಖವಾಡಗಳು, ಬೆಳ್ಳಿ ಮುಖವಾಡಗಳು ಇವೆಲ್ಲ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ಆ ಒಂದು ಬಾಡಿಯನ್ನು, ಲಕ್ಷ್ಮಿಯ ಒಂದು ದೇಹವನ್ನು
ತೊಗೊಂಬಿಟ್ಟು ಅದು 1 ಇಂಚಿಂದ 2 ಇಂಚಿಂದ 2 ಅಡಿಂದ 3 ಅಡಿದ ಹಿಂಗೆ ತೊಗೊಂಬಿಟ್ಟು ಇವುಗಳನ್ನ ತೊಗೊಂಬಿಟ್ರೆ ಸಪ್ರೇಟು ಒಂದೇ ಒಂದು ತೀರೋ ಸೆಟ್ ಪೂರ್ತಿ ಕಾಸ್ಟ್ಲಿ ಆಗುತ್ತೆ. ಅಂದರೆ ಇವನ್ನೆಲ್ಲವನ್ನು ಸಪ್ರೇಟ್ ತೊಗೊಂಡ್ರೆ ಆಯಿತು ನಾವು. ನೋಡಿ ಇಲ್ಲಿ ಗೌರಿ ಮುಖವಾಡಗಳೆಲ್ಲ ಇರ್ತಕ್ಕಂಥದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು 200, 300, 400, 500 ಈ ಥರ ಒಂದು ರೇಟ್ ಮೇಲೆ ಹೋಗುವಂಥದ್ದಾಗುತ್ತೆ. ಅದು ಕ್ವಾಲಿಟಿ ಮೇಲೆ, ಡಿಸೈನ್ ಮೇಲೆ. ನೋಡಿ ಇಲ್ಲಿ ಪಾದಗಳಿದ್ದಾವೆ, ಕಿರೀಟಗಳಿದ್ದಾವೆ, ಅದು ಪ್ರಭಾವಳಿಯನ್ನು ಬಳಸಿರ್ತಕ್ಕಂಥದ್ದು. ಇನ್ನು ಅವುಗಳಿಗೆ ಅಕ್ಕಪಕ್ಕದಲ್ಲಿಡೋದಕ್ಕೆ ನವಿಲುಗಳು, ಆನೆಗಳು, ಶಂಕು, ಚಕ್ರ. ನೋಡಿ ಆನೆ ಇದೆ. ಸುಮ್ಮನೆ ತಗೊಂಡೋಗ್ಬಿಟ್ಟು ಹಂಗೆ ನಿಲ್ಲಿಸ್ಬಿಡ್ತಕ್ಕಂಥದ್ದು. ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತವೆ ಇವೆಲ್ಲ. ಸೊ ಅವನ್ನೆಲ್ಲವನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ಆ ದೇವರ ಒಂದು ಅಲಂಕಾರ ಚೆನ್ನಾಗಿ ಕಾಣುವಂಥದ್ದು. ನೋಡಿ ಇಲ್ಲಿ ಬಾಳೆಗಿಡ 600 ರೂಪಾಯಿ, ಅದು 2 ಕಡೆಗೆ ಬರ್ತವೆ. ಪ್ರಭಾವಳಿಗಳು 120 ರೂಪೀಸು. ನೋಡಿ ಇದು 120 ರೂಪೀಸ್ ಪ್ರಭಾವಳಿಗಳು. ಇನ್ನು ಹಾರಗಳು ಎಲ್ಲ ಅವೈಲೇಬಲ್ ಒಂದೇ ಅಂಗಡಿಗಳಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ಇದರಿಂದ ನೋಡಿ ಬಾಳೆ ಗೊನೆ ಚಿಕ್ಕ ಪುಟ್ಟವು ಇದಕ್ಕೆ ಡೆಕೋರೇಷನ್ಗೆ. ಇದರಿಂದ ನೀವು ಸಹ ಇವನ್ನೆಲ್ಲವನ್ನು ಪರ್ಚೇಸ್ ಮಾಡಿಕೊಂಡು ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡಿ, ಆ ದೇವರು ನಿಮಗೂ ಎಲ್ಲ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಹೇಳ್ತಾ, ಸೊ ನಿಮಗೂ ಬೇಕಾದರೆ ಇದೇ ಅಂಗಡಿಗೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ.